ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆ ಗ್ರಾಮದಲ್ಲಿರುವ ಬ್ರಾಹ್ಮಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ತೋರಿಸುತ್ತಿದ್ದೇವೆ. ಬ್ರಾಹ್ಮಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಇದು ಉಡುಪಿ ಜಿಲ್ಲೆಯ ಕುಂದಾಪುರದಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ಕಮಲಶಿಲೆಯು ಸುಂದರವಾದ ಪರ್ವತಗಳು ಮತ್ತು ನಿತ್ಯ ಹರಿದ್ವರ್ಣ ಕಾಡುಗಳಿಂದ ಆವೃತವಾಗಿದೆ. ಅದರ ಪಕ್ಕದಲ್ಲಿ ಕುಬ್ಜಾ ನದಿ ಹರಿಯುತ್ತದೆ. ಕಮಲಶಿಲೆಯು ಗ್ರಾಮದ ಹೃದಯ ಭಾಗದಲ್ಲಿರುವ ಪುರಾತನ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೆಸರುವಾಸಿಯಾಗಿದೆ. ಕಲ್ಲಿನ ಲಿಂಗದಿಂದ ಈ ಸ್ಥಳಕ್ಕೆ ಕಮಲಶಿಲೆ ಎಂಬ ಹೆಸರು ಬಂದಿದೆ. ಇಲ್ಲಿ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿಯನ್ನು ಲಿಂಗದ ರೂಪದಲ್ಲಿ ಪೂಜಿಸಲಾಗುತ್ತದೆ. ಇದು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ದೇವಿಯರ ಸಂಗಮವಾಗಿದೆ. 1968ರಲ್ಲಿ ಕುಬ್ಜಾ ನದಿಯಿಂದ ಪ್ರವಾಹದ ನೀರು ದೇವಾಲಯವನ್ನು ಮುಳುಗಿಸಿತು ಮತ್ತು ನೀರಿನ ಮಟ್ಟವು ಸುಮಾರು 20 ಅಡಿಗಳಿಗೆ ಏರಿತು. ಇದರಿಂದ ನದಿಯ ಕಡೆ ಇರುವ ಗೋಡೆ ಕುಸಿಯಿತು. ನಂತರ 1990ರಲ್ಲಿ ಇಡೀ ದೇವಾಲಯವನ್ನು ಪುನರ್ನಿರ್ಮಿಸಲಾಯಿತು. ಇಡೀ ದೇವಾಲಯದ ನಿರ್ಮಾಣಕ್ಕೆ ಬಳಸಲಾದ ಮರವು ಹಲಸು ಮತ್ತು ಭೋಗಿಯ ಮಿಶ್ರಣವನ್ನು ಮಾತ್ರ ಒಳಗೊಂಡಿದೆ. ಈ ದೇವಸ್ಥಾನವು ಕುಂದಾಪುರದಿಂದ ಸುಮಾರು 35 ಕಿಲೋಮೀಟರ್, ಉಡುಪಿಯಿಂದ 55 ಕಿಲೋಮೀಟರ್ ಮತ್ತು ಮಂಗಳೂರಿನಿಂದ 110 ಕಿಲೋಮೀಟರ್ ದೂರದಲ್ಲಿದೆ. ಇದು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಕುಬ್ಜಾ ನದಿಯ ದಡದಲ್ಲಿದೆ ಮತ್ತು ಬೆಂಗಳೂರಿನಿಂದ ಸುಮಾರು 400 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ದರ್ಶನ ಸಮಯ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9:30ರವರೆಗೆ. ದಿನಕ್ಕೆ 5 ಬಾರಿ ಪೂಜೆ ನೆರವೇರುತ್ತದೆ. ದೇವಸ್ಥಾನದ ದೈನಂದಿನ ಮಹಾಪೂಜೆಯ ಸಮಯಗಳು ನೋಡೋದಾದರೆ ಮಧ್ಯಾಹ್ನ 12:30ರಿಂದ 1ರವರೆಗೆ, ರಾತ್ರಿ ಮಹಾಪೂಜೆ 7:30ರಿಂದ 8ರವರೆಗೆ. ಪ್ರಸಾದ ಸಮಯ ಅಥವಾ ಅನ್ನ ಸಂತರ್ಪಣೆ ಮಧ್ಯಾಹ್ನ 12:30ರಿಂದ 2:30ರವರೆಗೆ ಹಾಗೂ ರಾತ್ರಿ ಪ್ರಸಾದ ಸಮಯ ಅಥವಾ ಅನ್ನ ಸಂತರ್ಪಣೆ 8:30ರಿಂದ 9:30ರವರೆಗೆ ಇರುತ್ತದೆ. ಕಮಲಶಿಲೆ ದೇವಾಲಯವನ್ನು ತಲುಪುವ ಮಾರ್ಗಗಳು ಸಮೀಪದ ರೈಲು ನಿಲ್ದಾಣ ಕುಂದಾಪುರ. ಇಲ್ಲಿಂದ ಬಸ್ ಅಥವಾ ಖಾಸಗಿ ವಾಹನಗಳಲ್ಲಿ ಸಿದ್ದಾಪುರ ಮೂಲಕ ಕಮಲಶಿಲೆಗೆ ಹೋಗಬಹುದು. ಇನ್ನು ಹತ್ತಿರದ ವಿಮಾನ ನಿಲ್ದಾಣ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸುಮಾರು 125 ಕಿಲೋಮೀಟರ್ ದೂರದಲ್ಲಿದೆ. ವಿಮಾನ ಮಾರ್ಗ ಮತ್ತು ರೈಲು ಮಾರ್ಗವನ್ನು ಹೊರತುಪಡಿಸಿ ನೀವು ರಸ್ತೆ ಮಾರ್ಗದ ಮೂಲಕ ಕೂಡ ಕಮಲಶಿಲೆಯನ್ನು ತಲುಪಬಹುದು. ಕಮಲಶಿಲೆಯ ರಸ್ತೆ ಮಾರ್ಗವೂ ಕೂಡ ಉತ್ತಮವಾಗಿದೆ. ಚಾಂದ್ರಮಾನ ಯುಗಾದಿ ಹಬ್ಬ. ಚೈತ್ರಮಾಸ ಶುದ್ಧಪಾಡ್ಯದ ದಿನದಂದು ಪಂಚಾಂಗವನ್ನು ಓದುವ ಮೂಲಕ ಮತ್ತು ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿಗೆ ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಅರ್ಪಿಸುವ ಮೂಲಕ ಯುಗಾದಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಬ್ರಹ್ಮರಥೋತ್ಸವ ಅಥವಾ ಜಾತ್ರೆ. ಚೈತ್ರಮಾಸ ಏಪ್ರಿಲ್ ತಿಂಗಳ ಸಮಯದಲ್ಲಿನ ಧ್ವಜಾರೋಹಣವು ವಾರ್ಷಿಕ ಜಾತ್ರೆಯ ಪ್ರಾರಂಭವನ್ನು ಸೂಚಿಸುತ್ತದೆ. ವಾರ್ಷಿಕ ಜಾತ್ರೆಯು ಚೈತ್ರಮಾಸದ ಬಹುಳ ಮೂಲ ನಕ್ಷತ್ರದ ದಿನಕ್ಕೆ 6 ದಿನಗಳ ಮೊದಲು ಪ್ರಾರಂಭವಾಗುತ್ತದೆ. ವಾರ್ಷಿಕ ಜಾತ್ರೆಯು 6 ದಿನಗಳವರೆಗೆ ನಡೆಯುತ್ತದೆ. ಬ್ರಹ್ಮರಥದ ಮೇಲೆ ರಾಮಾಯಣ ಮತ್ತು ಮಹಾಭಾರತ ಕಥೆಗಳ ಕೆತ್ತನೆಗಳನ್ನು ನೋಡಬಹುದು. ಅದರ ಮೇಲೆ ಸುಂದರವಾದ ವಿಗ್ರಹಗಳನ್ನು ಕೆತ್ತಲಾಗಿದೆ. ಬ್ರಹ್ಮರಥವು 6 ಚಕ್ರಗಳನ್ನು ಹೊಂದಿದೆ. ಈ ಎಲ್ಲ 6 ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಮತ್ತು ಪೂಜೆಗಳು ನಡೆಯುತ್ತವೆ. ಸಹ್ಯಾದ್ರಿ ಕಾಂಡದ ಸ್ಕಂದ ಪುರಾಣದ ಪ್ರಕಾರ ಪಿಂಗಳ ಎಂಬ ಅಪ್ಸರೆಯು ಕೈಲಾಸ ಪರ್ವತದಲ್ಲಿ ಶಿವ ಮತ್ತು ಪಾರ್ವತೀ ದೇವಿಯ ಆಸ್ಥಾನದಲ್ಲಿ ನರ್ತಕಿಯಾಗಿದ್ದಳು. ಪಿಂಗಳ ಕೈಲಾಸ ಪರ್ವತದ ಮೇಲೆ ಶಿವ ಮತ್ತು ಪಾರ್ವತೀ ದೇವಿಯ ಮುಂದೆ ತನ್ನ ಅತ್ಯುತ್ತಮ ನೃತ್ಯವನ್ನು ಪ್ರದರ್ಶಿಸುತ್ತಿದ್ದಳು ಎನ್ನುವ ನಂಬಿಕೆಯಿದೆ. ಆದರೆ ಒಂದು ದಿನ ಮತ್ತೆ ಪುನಃ ನೃತ್ಯ ಮಾಡಲು ಕೇಳಿದಾಗ ಅವಳು ನಿರಾಕರಿಸಿದಳು. ಇದು ಪಾರ್ವತೀ ದೇವಿಗೆ ತುಂಬಾ ಕೋಪವನ್ನುಂಟು ಮಾಡಿತು. ಕೋಪದಿಂದ ದೇವಿ ಪಾರ್ವತಿಯು ನೀನು ನಿನ್ನ ಸೌಂದರ್ಯವನ್ನೆಲ್ಲ ಕಳೆದುಕೊಂಡು ಕುರೂಪಿ ಮಹಿಳೆಯಾಗಬೇಕೆಂದು ಶಾಪ ನೀಡಿದಳು.
ಪಿಂಗಳ ಕುರೂಪಿಯಾಗಿ ಭೂಲೋಕದಲ್ಲಿ ಬದುಕಲು ಸಾಧ್ಯವಾಗದೆ ಅವಳು ತನ್ನ ತಪ್ಪನ್ನು ಅರಿತು ಸ್ವಲ್ಪ ಕರುಣೆ ತೋರುವಂತೆ ಪಾರ್ವತೀದೇವಿಯನ್ನು ಬೇಡಿಕೊಂಡಳು. ದೇವಿಯು ಖರಾಸುರನನ್ನು ಮತ್ತು ಅವನು ಮಾಡುತ್ತಿದ್ದ ಎಲ್ಲಾ ದುಷ್ಕೃತ್ಯಗಳನ್ನು ಕೊನೆಗೊಳಿಸಲು ಭೂಲೋಕಕ್ಕೆ ಬರುವುದಾಗಿ ಮತ್ತು ಸಂಹಾರದ ನಂತರ ಮುಂದೆ ಸಹ್ಯಾದ್ರಿವನದಲ್ಲಿ ಲಿಂಗದ ರೂಪದಲ್ಲಿ ಕಾಣಿಸಿಕೊಳ್ಳುವುದಾಗಿ ಹೇಳಿದಳು. ಲಿಂಗವು ಕಮಲಶಿಲೆಯ ರೂಪದಲ್ಲಿರುವುದರಿಂದ ಅದನ್ನು ಸುಲಭವಾಗಿ ಗುರುತಿಸಬಹುದು. ಆ ಸಂದರ್ಭದಲ್ಲಿ ನಾನು ನಿನ್ನನ್ನು ಶಾಪದಿಂದ ವಿಮುಕ್ತಗೊಳಿಸುತ್ತೇನೆಂದು ಹೇಳುತ್ತಾಳೆ. ಪಾರ್ವತೀದೇವಿಯು ಪಿಂಗಳಾಳನ್ನು ಸುಪಾರ್ಶ್ವ ಗುಹೆಯ ಬಳಿ ಇರುವಂತೆ ಮತ್ತು ತಾನು ಆಕೆಯನ್ನು ಕ್ಷಮಿಸಿ ಅವಳಿಗೆ ಮೋಕ್ಷವನ್ನು ನೀಡುವವರೆಗೆ ಮಂತ್ರಗಳನ್ನು ಪಠಿಸುತ್ತಿರುವಂತೆ ಹೇಳುತ್ತಾಳೆ. ಅವಳು ದೇವಿಯ ಆದೇಶದಂತೆ ಮಾಡಿದಳು ಮತ್ತು ನಂತರ ದೇವಿಯು ಸಂತುಷ್ಟಲಾಗಿ ಆಕೆಯ ಮುಂದೆ ಲಿಂಗರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಪಾರ್ವತೀದೇವಿಯು ಲಿಂಗರೂಪದಲ್ಲಿ ಕಾಣಿಸಿಕೊಳ್ಳಲು ಆಯ್ಕೆ ಮಾಡಿದ ಸ್ಥಳವೇ ರೈಕ್ವಾ ಋಷಿಯಾಶ್ರಮದ ಮುಂಭಾಗದಲ್ಲಿ ಕುಬ್ಜಾ ಮತ್ತು ನಾಗತೀರ್ಥ ನದಿಗಳು ಸಂಧಿಸುವ ಸ್ಥಳದಲ್ಲಿ ಕಾಣಿಸಿಕೊಂಡಳು, ಅಂದರೆ ಈಗಿನ ಕಮಲಶಿಲೆ ದೇವಸ್ಥಾನ. ದೇವಿಯು ಕುಬ್ಜಳಾಗಿ ವಿಕಾರವಾಗಿದ್ದ ಪಿಂಗಳಾಳ ಮುಂದೆ ಲಿಂಗರೂಪದಲ್ಲಿ ಕಾಣಿಸಿಕೊಂಡ ನಂತರ ಆಕೆಯನ್ನು ಮಥುರಾಗೆ ಹೋಗುವಂತೆ ನಿರ್ದೇಶಿಸಿದಳು. ಶ್ರೀಕೃಷ್ಣನ ಪವಿತ್ರ ಭೂಮಿ ಮತ್ತು ಅವನ ಚಿನ್ನದ ಪಾದವನ್ನು ಸ್ಪರ್ಶಿಸಿದ ನಂತರ ನೀನು ತನ್ನ ಶಾಪದಿಂದ ಮುಕ್ತಳಾಗುತ್ತೀಯಾ ಮತ್ತು ಮತ್ತೆ ಪುನಃ ನಿನ್ನ ಸೌಂದರ್ಯವನ್ನು ಪಡೆದುಕೊಳ್ಳುತ್ತೀಯಾ ಎಂದು ಹೇಳಿದಳು. ಹಾಗೂ ನೀನು ಈ ಸ್ಥಳದಲ್ಲಿ ಕುಬ್ಜಾ ನದಿಯಾಗಿ ಹರಿಯಬೇಕು. ಕುಬ್ಜಳಾಗಿದ್ದ ಪಿಂಗಳ ಪಾರ್ವತೀದೇವಿಯ ಮಾತನ್ನು ಕೇಳಿ ಸಂತಸಗೊಂಡು, ನಾನು ಪ್ರತಿ ಶ್ರಾವಣದಲ್ಲಿ ನದಿಯಾಗಿ ಉಕ್ಕಿ ಹರಿದು ನಿಮ್ಮ ಪಾದಗಳನ್ನು ತೊಳೆದು ಹೋಗುತ್ತೇನೆಂದು ಹೇಳುತ್ತಾಳೆ. ಅಂದಿನಿಂದ ಇಂದಿನವರೆಗೂ ಕಮಲಶಿಲೆಯಲ್ಲಿ ಪ್ರತಿ ಶ್ರಾವಣದಲ್ಲಿ ಕುಬ್ಜಾ ನದಿ ಉಕ್ಕಿ ಹರಿದು ಗುಡಿ ಪ್ರವೇಶಿಸಿ ತಾಯಿ ದುರ್ಗೆಯ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ಆಕೆಯ ಮುಡಿಯಲ್ಲಿರುವ ಪುಷ್ಪವನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗುತ್ತಾಳೆ. ಇದು ಇಲ್ಲಿ ನಡೆಯುವ ಮೈನವಿರೇಳಿಸುವ ಘಟನೆಯಾಗಿದೆ. ಈ ದೇವಸ್ಥಾನದ ಧ್ವಜಸ್ತಂಭವು ಬುಡದಿಂದ ತುದಿಯವರೆಗೆ ಸರಿಸುಮಾರು 75 ಅಡಿಗಳಷ್ಟು ಉದ್ದವಿದೆ. ಇದನ್ನು ಕುಬ್ಜಾ ನದಿಯ ದಡದಿಂದ ವಿಶೇಷವಾಗಿ ಆಯ್ಕೆ ಮಾಡಲಾದ ಏಕಮರ ಅಥವಾ ಭೋಗಿ ಮರದಿಂದ ಮಾಡಲಾಗಿದೆ. ಧ್ವಜಸ್ತಂಭಕ್ಕೆ ಲೇಪನ ಮಾಡಲು ಸುಮಾರು 200 ಕೆಜಿ ಬೆಳ್ಳಿಯನ್ನು ಬಳಸಲಾಗಿದೆ. ಅದನ್ನು ದೇವಾಲಯದ ಭಕ್ತರು ಕೊಡುಗೆಯಾಗಿ ನೀಡಿದ್ದಾರೆ. 2ನೇ ಏಪ್ರಿಲ್ 2010ರಂದು ಧ್ವಜವನ್ನು ಉದ್ಘಾಟಿಸಲಾಯಿತು. ಇದನ್ನು ಧ್ವಜಾರೋಹಣ ದಿನವೆಂದು ಪರಿಗಣಿಸಲಾಗಿದೆ. ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಪ್ರತಿದಿನ ಮಧ್ಯಾಹ್ನ ಭಕ್ತರಿಗೆ ರುಚಿಕರವಾದ ಅನ್ನಪ್ರಸಾದ ವ್ಯವಸ್ಥೆ ಇದೆ. ಮದುವೆಯ ಭೋಜನದಂತೆ ರುಚಿಕರವಾದ ದಕ್ಷಿಣ ಕನ್ನಡ ಶೈಲಿಯ ಊಟ ಇಲ್ಲಿನ ವಿಶೇಷ. ಇದು ದೇವಿಯ ಆಶೀರ್ವಾದದೊಂದಿಗೆ ಭಕ್ತರ ಹೊಟ್ಟೆ ಮತ್ತು ಮನಸ್ಸನ್ನು ತೃಪ್ತಿಪಡಿಸುತ್ತದೆ. ನಾನು ಎಷ್ಟೋ ದೇವಸ್ಥಾನಗಳನ್ನು ನೋಡಿದ್ದೇನೆ. ಈ ದೇವಸ್ಥಾನ ಮಾತ್ರ ವಿಭಿನ್ನ ರೀತಿಯಿಂದ ಹೆಚ್ಚು ಆಡಂಬರವಿಲ್ಲದೆ ಯಾತ್ರಾರ್ಥಿಗಳನ್ನು ಗಮನ ಸೆಳೆಯುತ್ತದೆ. ಇಲ್ಲಿನ ದೇವಸ್ಥಾನದಲ್ಲಿ ಶ್ರದ್ಧೆಯಿಂದ ಬಡಿಸುವ ಊಟ. ದೇವಸ್ಥಾನದ ಆವರಣದಲ್ಲಿ ಪ್ರತಿದಿನ ಮಧ್ಯಾಹ್ನ ಅನ್ನಪ್ರಸಾದ ಲಭ್ಯವಿರುತ್ತದೆ. ಸರಳವಾದರೂ ಅತ್ಯಂತ ರುಚಿಕರವಾದ ಮತ್ತು ಸಾಂಪ್ರದಾಯಿಕ ಭೋಜನವನ್ನು ನೀಡಲಾಗುತ್ತದೆ. ಸಾಮಾನ್ಯವಾಗಿ ಉಪ್ಪು, ಉಪ್ಪಿನಕಾಯಿ, ಅನ್ನ, ಸಾಂಬಾರ್, ರಸಂ, 2-3 ರೀತಿಯ ತರಕಾರಿ ಪಲ್ಯಗಳು, 2 ರೀತಿಯ ಪಾಯಸ, ಮಜ್ಜಿಗೆ ಮತ್ತು ಮೊಸರು ಒಳಗೊಂಡಿರುತ್ತದೆ. ಭಕ್ತರಿಗೆ ಶುಚಿಯಾದ ಸ್ಥಳದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಕಮಲಶಿಲೆಗೆ ಭೇಟಿ ನೀಡಿದಾಗ ದೇವಿಯ ದರ್ಶನದ ನಂತರ ಅನ್ನಪ್ರಸಾದವನ್ನು ಸೇವಿಸುವುದು ಒಂದು ಅದ್ಭುತ ಅನುಭವ. ನಾನು ಆಗಾಗ್ಗೆ ಭೇಟಿ ನೀಡುವ ದೇವಸ್ಥಾನಗಳಲ್ಲಿ ಇದು ಒಂದು. ಪ್ರತಿ ವರ್ಷವೂ ತಪ್ಪದೇ ಕಮಲಶಿಲೆಗೆ ಭೇಟಿ ನೀಡಿ ಲಿಂಗರೂಪಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿಯ ಆಶೀರ್ವಾದ ಪಡೆಯುತ್ತೇನೆ. ಹಾಗೂ ತಪ್ಪದೇ ಇಲ್ಲಿ ನಾನು ಅನ್ನಪ್ರಸಾದವನ್ನು ಸೇವಿಸುತ್ತೇನೆ. ಈ ದೇವಸ್ಥಾನದ ವಿಳಾಸ ಮತ್ತು ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇನೆ. ನೀವೊಮ್ಮೆ ಕಮಲಶಿಲೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಿಯ ಆಶೀರ್ವಾದ ಪಡೆದು ಅಲ್ಲಿನ ವಿಶೇಷ ಅನ್ನಪ್ರಸಾದವನ್ನು ಸ್ವೀಕರಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.